25-26ನೇ ಸಾಲಿಗೆ ಅಂದ್ರೆ ಮುಂದಿನ ವರ್ಷ ಆರ್ಥಿಕ ವರ್ಷಕ್ಕೆ ಕುತೂಹಲದಿಂದ ಕೇಳ್ತಾ ಇದ್ದೀರಾ? ಕಳೆದ ಸಾಲಿನಲ್ಲಿ ಅಂದ್ರೆ ಈ ಆರ್ಥಿಕ ವರ್ಷದಲ್ಲಿ 3,71,000 ಕೋಟಿ 3,71,121 ಕೋಟಿ ಬಜೆಟ್ ಮಂಡಿಸಿತ್ತು. ಈ ಸಾರಿ ಬಜೆಟ್ ಗಾತ್ರ 4,09,549 ಕೋಟಿ. ಕೋಟಿ ಅಂದ್ರೆ ಕಳೆದ ಬಾರಿ ಬಜೆಟ್ ಗಾತ್ರಕ್ಕೂ ಈ ಬಜೆಟ್ ಗಾತ್ರಕ್ಕೂ ಸುಮಾರು 38,166 ಕೋಟಿ ರೂಪಾಯಿಗಳು ಹೆಚ್ಚಾಗಿದೆ. 38,166 ಕೋಟಿ ರೂಪಾಯಿ ಹೆಚ್ಚಾಗಿದೆ. ಅಂದ್ರೆ ಬೆಳವಣಿಗೆಯ ದರ ಕಳೆದ ಬಜೆಟ್ ಗಾತ್ರಕ್ಕಿಂತ ಈ ವರ್ಷದ ಬಜೆಟ್ ಗಾತ್ರ 10.3 ಬೆಳವಣಿಗೆ ಆಗಿದೆ. ಆಮೇಲೆ ರಾಜಸ್ವ ಸ್ವೀಕೃತಿಗಳು ರೆವಿನ್ಯೂ ರಿಸೀಟ್ಸ್ ಕಳೆದ ವರ್ಷ 2,63,178 ಕೋಟಿ ಇತ್ತು. ಈ ವರ್ಷ 2 ಲಕ್ಷದ ಅಂದ್ರೆ ಪ್ರಸ್ತುತ ವರ್ಷ 2,98,477 ಕೋಟಿ ಇದೆ. ಅಂದ್ರೆ 29,299 ಕೋಟಿ ಹೆಚ್ಚಾಗಿದೆ ರೆವಿನ್ಯೂ ರಿಸೀಟ್ಸ್ ನಲ್ಲಿ. The growth is 11.1%. ರಾಜಸ್ವ ವೆಚ್ಚ ರೆವಿನ್ಯೂ ಎಕ್ಸ್ಪೆಂಡಿಚರ್ $2,90,531 ಕೋಟಿ ಈ ವರ್ಷ ಎಸ್ಟಿಮೇಟೆಡ್ ಎಕ್ಸ್ಪೆಂಡಿಚರ್ 2,90,531 ಕೋಟಿ. ಮುಂದಿನ ಆರ್ಥಿಕ ವರ್ಷಕ್ಕೆ 3,11,739 ಕೋಟಿ 3,11,739 ಕೋಟಿ ಅಂದ್ರೆ ವೆಚ್ಚದಲ್ಲಿ ವ್ಯತ್ಯಾಸ ಈ ವರ್ಷಕ್ಕೆ ಮತ್ತೆ ಮುಂದಿನ ವರ್ಷಕ್ಕೆ 21,207 ಕೋಟಿ. The growth in revenue expenditure 7.3%. Growth in revenue expenditure 7.3%. ಆದರೆ ರಾಜಸ್ವ ಸ್ವೀಕೃತಿಗಳಲ್ಲಿ 11.1% ಗ್ರೋತ್ ಆಗಿದೆ. ರಿಸೀಟ್ಸ್ ನಲ್ಲಿ ಖರ್ಚಿನಲ್ಲಿ 7.3% ಆಗಿದೆ.
ಆಮೇಲೆ ಕಳೆದ ವರ್ಷ ಸಾಲ ಮಾಡಿದ್ದದು 1,05,246 ಕೋಟಿ. ಈ ವರ್ಷ ಸಾಲ ಮಾಡಿರೋದು ಅಂದ್ರೆ ಮುಂದಿನ ವರ್ಷಕ್ಕೆ 1,16,000 ಕೋಟಿ. ಅಂದ್ರೆ ಸುಮಾರು 10,000 ಕೋಟಿಗೂ ಹೆಚ್ಚು ಸಾಲ ಮಾಡಿದ್ದೀವಿ. ಇದನ್ನ ವಿರೋಧ ಪಕ್ಷದವರು ಸಾಲ ಹೆಚ್ಚು ಮಾಡಿದ್ದಾರೆ ಅಂತ ಹೇಳ್ತಾರೆ. ನೀವು ಗಮನಿಸಬೇಕು, ನಮಗೆ ಸಾಲ ಮಾಡಲಿಕ್ಕೆ ಅವಕಾಶ ಎಷ್ಟಿದೆ. ಈಗ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಪ್ರಕಾರ ಜಿಎಸ್ಡಿಪಿಯ 25% ಒಳಗಡೆ ಇರಬೇಕು. ಒಂದು ರಾಜ್ಯದ ಆರ್ಥಿಕತೆ ಸುಭದ್ರವಾಗಿದೆ ಅಂತಂದ್ರೆ ಕೆಲವು ಮಾನದಂಡಗಳನ್ನ ಕೊಟ್ಟಿದ್ದಾರೆ ಆ ಆಕ್ಟ್ನಲ್ಲಿ. 2002ರಲ್ಲಿ ಆಗಿರೋದು. ಅದು 2002ರಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಮ್ಯಾನೇಜ್ಮೆಂಟ್ ಆಕ್ಟ್ ಪಾಸ್ ಮಾಡಿದ್ರು. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಮ್ಯಾನೇಜ್ಮೆಂಟ್ ಆಕ್ಟ್ ಅನ್ನು ಪಾಸ್ ಮಾಡಿದ್ರು. ಅದರ ಪ್ರಕಾರ ರಾಜ್ಯ 3%ಗಿಂತ 25%ಗಿಂತ ಹೆಚ್ಚು ಸಾಲ ಮಾಡಬಾರದು ಅಂತ ಇರ್ತದೆ. ನಾವು 24.91% ಸಾಲ ಮಾಡಿದ್ದೀವಿ. ಹೇಳೋದು ಗೊತ್ತಾಯ್ತಲ್ಲ. ಸಾಲ ನಾವು ತಗೊಂಡಿರೋದು 24.91. ನಮಗೆ ಅವಕಾಶ ಇರ್ತಕ್ಕಂಥದ್ದು 25% ವರೆಗೆ. well within the parameters prescribed in the Fiscal Responsibility Act. ಅದು ಒಂದಾಯ್ತಾ. ಆಮೇಲೆ ಎರಡನೇದು ವಿತ್ತೀಯ ಕೊರತೆ. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಏನಂತ ಹೇಳಿದ್ದಾರೆ ಅಂತಂದ್ರೆ 3%ಗಿಂತ ಜಾಸ್ತಿ ಹೋಗಬಾರದು. ಫಿಸ್ಕಲ್ ಡಿಫಿಸಿಟ್ 3%ಗಿಂತ ಜಾಸ್ತಿ ಹೋಗಬಾರ್ದು. ಜಿಎಸ್ಟಿಪಿಯ 3%ಗಿಂತ ಜಾಸ್ತಿ ಹೋಗಬಾರ್ದು. ನಾವು 2.95 ಅಂದ್ರೆ 3% ಒಳಗಡೆ ಇದೆಯಲ್ಲ. ಅವ್ರಿಗೆ ಪಾಪ ಅಶೋಕ ಅವ್ರಿಗೆ ಗೊತ್ತಿದೆಯೇನೋ ಗೊತ್ತಿಲ್ಲ ನನಗೆ. ಗೊತ್ತಿದೆಯೇನೋ ಗೊತ್ತಿಲ್ಲ ಅವ್ರಿಗೆ ನನಗೆ. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಓದ್ಕೊಂಡು ಮಾತಾಡ್ಬೇಕು ಯಾವಾಗಲೂ. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ನಲ್ಲಿ 3% ಒಳಗಡೆ ಫಿಸ್ಕಲ್ ಡಿಫಿಸಿಟ್ ಇರಬೇಕು ಅಂತ ಇದೆ. 3 ಮಾನದಂಡಗಳನ್ನು ಗುರುತಿಸಿದ್ದಾರೆ. ಒಂದು, ರೆವಿನ್ಯೂ ಸರ್ಪ್ಲಸ್ ಇರಬೇಕು. ಒಂದು ಆರ್ಥಿಕ ಪರಿಸ್ಥಿತಿ ಒಂದು ರಾಜ್ಯದ್ದು ಆರೋಗ್ಯಕರವಾಗಿದೆ ಅಂತಂದ್ರೆ, ಫಿಸ್ಕಲ್ ಡಿಸಿಪ್ಲಿನ್ ಇದೆ ಅಂತಂದ್ರೆ ಒಂದನೇ ಮಾನದಂಡ ರೆವಿನ್ಯೂ ಸರ್ಪ್ಲಸ್ ಇರಬೇಕು. ಎರಡನೇದು ಫಿಸ್ಕಲ್ ಡಿಫಿಸಿಟ್ 3%ಗಿಂತ ಜಾಸ್ತಿ ಆಗಬಾರದು. ಮೂರನೇದು ಸಾಲ, ಒಟ್ಟು ಸಾಲ ರಾಜ್ಯದ್ದು ಅಥವಾ ಈ ವರ್ಷ ತಗೊಳ್ತಕ್ಕಂಥದ್ದು, ಮುಂದಿನ ವರ್ಷ ತಗೊಳ್ತಕ್ಕಂಥ ಸಾಲ ಜಿಎಸ್ಟಿಪಿಯ 25%ಗಿಂತ ಜಾಸ್ತಿ ಇರಬಾರದು. ನಮ್ಮದು ಫಿಸ್ಕಲ್ ಒಂದು ಮಾನದಂಡ ಇದೆಯಲ್ಲ, ಫಿಸ್ಕಲ್ ರೆವಿನ್ಯೂ ಸರ್ಪ್ಲಸ್ ಇರಬೇಕು ಅನ್ನೋದು ಇದೆಯಲ್ಲ, ಅದು ಹೋದ ಸಾರಿ 27,000 ಕೋಟಿ ಇತ್ತು. ಈ ವರ್ಷ 19,000 ಕೋಟಿಗೆ 26 ಆಗಿದೆ. ಆಮೇಲೆ ಈ ಮುಂದಿನ ವರ್ಷಕ್ಕೆ ನಾವು ಎಸ್ಟಿಮೇಟ್ ಮಾಡಿರೋದು ಎಷ್ಟಪ್ಪ ಅಂತಂದ್ರೆ 19,262 ಕೋಟಿ. 19,262 ಕೋಟಿ.
ಮುಂದಿನ ವರ್ಷಕ್ಕೆ ವಿಲ್ ಕಮ್ ಟು ರೆವಿನ್ಯೂ ಸರ್ಪ್ಲಸ್. ಈಗ ರೆವಿನ್ಯೂ ಡಿಫಿಸಿಟ್ ನಲ್ಲಿ ಇದ್ದೀವಿ, ರೆವಿನ್ಯೂ ಸರ್ಪ್ಲಸ್ ಬರ್ತೀವಿ. ಯಾಕೆ ಇದು ರೆವಿನ್ಯೂ ಸರ್ಪ್ಲಸ್ ಆಯ್ತು ಅಂತಂದ್ರೆ, ನಾವು ರೆವಿನ್ಯೂ ಎಕ್ಸ್ಪೆಂಡಿಚರ್ ಹೆಚ್ಚಾಯಿತು. ರೆವಿನ್ಯೂ ಎಕ್ಸ್ಪೆಂಡಿಚರ್ ಹೆಚ್ಚಾದ್ರಿಂದ ರೆವಿನ್ಯೂ ಸರ್ಪ್ಲಸ್ ಆಗಲಿಲ್ಲ. ಯಾವೆಲ್ಲೂ ರೆವಿನ್ಯೂ ಡಿಫಿಸಿಟ್ ರೆವಿನ್ಯೂ ಸರ್ಪ್ಲಸ್ ಆಗೋಗಿದೆ ಅಂತಂದ್ರೆ ರೆವಿನ್ಯೂ ರಿಸೀಟ್ಸ್ ಅಂಡ್ ರೆವಿನ್ಯೂ ಎಕ್ಸ್ಪೆಂಡಿಚರ್. ರೆವಿನ್ಯೂ ರಿಸೀಟ್ಸ್ಗಿಂತ ರೆವಿನ್ಯೂ ಎಕ್ಸ್ಪೆಂಡಿಚರ್ ಕಡಿಮೆ ಇದ್ರೆ ರೆವಿನ್ಯೂ ಸರ್ಪ್ಲಸ್ ಆಗುತ್ತೆ. ರೆವಿನ್ಯೂ ರಿಸೀಟ್ಸ್ಗಿಂತ ಜಾಸ್ತಿ ಇದ್ರೆ ರೆವಿನ್ಯೂ ರಿಸೀಟ್ಸ್ ಅದು ರೆವಿನ್ಯೂ ಡಿಫಿಸಿಟ್ ಆಗ್ತದೆ. ನಾವು ವಿತ್ ಇನ್ ದಿ ಪ್ಯಾರಾಮೀಟರ್ಸ್ ಒಳಗಡೆನೆ ಇದೀವಿ. ಆಮೇಲೆ ಇಷ್ಟೆಲ್ಲ ಮಾತಾಡ್ತಾರಲ್ಲ ಅಶೋಕ, ಕೇಂದ್ರ ಸರ್ಕಾರ ಎಷ್ಟು ಇದೆ ಗೊತ್ತಾ ಅವ್ರಿಗೆ? ಫಿಸ್ಕಲ್ ಡಿಫಿಸಿಟ್ ಎಷ್ಟಿದೆ ಗೊತ್ತಾ ಅವ್ರಿಗೆ? ದಯಮಾಡಿ ನೀವು ಕೇಳಬೇಕು ಅವ್ರಿಗೆ. 4.61 4.61. ಕೇಂದ್ರ ಸರ್ಕಾರದ ಫಿಸ್ಕಲ್ ಡಿಫಿಸಿಟ್ 4.61. ಆಮೇಲೆ ನಮ್ಮದು ಇರ್ತಕ್ಕಂಥದ್ದು ಎಷ್ಟು? 2.95. ಯು ಮಸ್ಟ್ ನೋ, ಅಶೋಕ ಶುಡ್ ನೋ. ಆಮೇಲೆ ಹೊಣೆಗಾರಿಕೆ ಎಷ್ಟಿದೆ ಗೊತ್ತಾ? ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದಾಗ 53,11,000 ಕೋಟಿ ಇತ್ತು. 53,11,000 ಕೋಟಿ. ಈಗ ಎಷ್ಟಾಗಿದೆ ಗೊತ್ತಾ? 2,01,000 ಕೋಟಿ. 2,05,000 ಕೋಟಿ. 56%. ಅವ್ರದ್ದು ಸಾಲ ಎಷ್ಟಪ್ಪ? ಹೊಣೆಗಾರಿಕೆ ಎಷ್ಟಿದೆ ಅಂತಂದ್ರೆ, ನಾವು 25 ಒಳಗಡೆ ಇದ್ರೆ ಅವ್ರದ್ದು 56% ಇದೆ. ಈ ಮಸ್ಟ್ ಆಸ್ಕ್. ನಿರ್ಮಲಾ ಸೀತಾರಾಮನ್ ಕೇಳ್ಬೇಕು, ಯಾಕಮ್ಮ ಇಷ್ಟ ಆಗೋಯ್ತು ಸಾಲ ಅಂತ ಕೇಳ್ಬೇಕಲ್ವಾ? ಅದು ಬಿಟ್ಬಿಟ್ಟು ಇಲ್ಲಿ ಕರ್ನಾಟಕದಲ್ಲಿ ನಾವು ವಿತ್ ಇನ್ ದಿ ಪ್ಯಾರಾಮೀಟರ್ಸ್ ಒಳಗಡೆನೆ ಇದ್ರು ಕೂಡ ಕೇಳ್ತಾ ಇಲ್ಲಿ ಸಾಲ ಹೆಚ್ಚಾಗೋಯ್ತು ಅಂತ ಹೇಳೋದಿದೆಯಲ್ಲ, ಅದು ಒಂದು ಅವರಿಗೆ ಈ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಗೊತ್ತಿಲ್ಲ ಅಂತ ಹೇಳ್ಬೇಕಾಗ್ತದೆ. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಗೊತ್ತಿಲ್ಲ ಅಂತ ಹೇಳ್ಬೇಕಾಗ್ತದೆ, ಅಥವಾ ಗೊತ್ತಿದ್ದು ರಾಜಕೀಯವಾಗಿ ಮಾತಾಡ್ತಾ ಇರ್ಬೋದು. ಕೇಂದ್ರ ಸರ್ಕಾರದ ಸ್ವಲ್ಪ ಹೊಣೆಗಾರಿಕೆಗಳು ಎಷ್ಟಿದಾವೆ, ಎಷ್ಟು ಪರ್ಸೆಂಟ್ ಇದೆ ಅಂತ ನೋಡ್ಕೊಳ್ಳೋದು ಒಳ್ಳೇದು ಅಂತ ಹೇಳಿ ಅವರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ನಮ್ದು ರಾಜಸ್ವ ಕೊರತೆ ಕಡಿಮೆ ಆಗಿದೆ. ಈಗ ಹೋದ ವರ್ಷ ಈ ವರ್ಷ 0.96% ಇತ್ತು. 1%ಗಿಂತ ಕಡಿಮೆ 0.96% ಇತ್ತು. ಅಂದ್ರೆ ಮುಂದಿನ ವರ್ಷ 0.63% ಆಗಿದೆ. ಆಮೇಲೆ GSDP ಎಷ್ಟಾಗಿದೆ ಅಂತಂದ್ರೆ, GSDP ಕರ್ನಾಟಕದ GSDP ಗೊತ್ತಾ ನಿಮ್ಗೆ? ಸುಮಾರು ಕಳೆದ ವರ್ಷ 28,61,929 ಕೋಟಿ ಇತ್ತು. 28,61,929 ಕೋಟಿ ಇತ್ತು. ಈ ವರ್ಷ 30,70,103 ಕೋಟಿ ಆಗಿದೆ. ಇದರಲ್ಲಿ 25% ನಾವು ಸಾಲ ತಗೋಬೇಕಾಗಿರೋದು. 30,70,103 ಕೋಟಿ. ಸೊ ನಾವು ಆರ್ಥಿಕ ಶಿಸ್ತನ್ನ ಪಾಲನೆ ಮಾಡಿದ್ದೀವಿ. ಜೊತೆಗೆ ಬಡವರಿಗೆ, ಮಹಿಳೆಯರಿಗೆ, ಕಾರ್ಮಿಕರಿಗೆ, ರೈತರಿಗೆ, ದುರ್ಬಲ ವರ್ಗದವರಿಗೆ, ಪರಿಶಿಷ್ಟ ಜಾತಿಯವರಿಗೆ, ಪರಿಶಿಷ್ಟ ವರ್ಗದವರಿಗೆ, ಮೈನಾರಿಟಿ ಅಲ್ಪಸಂಖ್ಯಾತರಿಗೆ, ಇವ್ರಿಗೆಲ್ಲರಿಗೂ ಕೂಡ ಅವರ ಆರ್ಥಿಕ ಬೆಳವಣಿಗೆಗೆ, ಅವರಿಗೆ ಆರ್ಥಿಕವಾಗಿ ಶಕ್ತಿ ಕೊಡಲಿಕ್ಕೆ ಕಾರ್ಯಕ್ರಮಗಳನ್ನು ಕೂಡ ರೂಪಿಸಿದೆ. ಈ ವರ್ಷ ಸಾಲ ತಗೊಂಡಿದ್ದು 15 ಲಕ್ಷ. ಆಮೇಲೆ
ಈ ವರ್ಷ 50 ಲಕ್ಷ ಕೋಟಿ ಅಲ್ಲ, 15 ಲಕ್ಷ 60 ಅಲ್ಲಲ್ಲ ಸರಿ, ಅವ್ರ ಬಜೆಟ್ ಇರೋದು 50 ಲಕ್ಷ 50 ಲಕ್ಷ ಕೋಟಿ ಸರ್. 50 ಲಕ್ಷ ಕೋಟಿ. 50 ಲಕ್ಷ ಕೋಟಿನಲ್ಲಿ 15.66 ಲಕ್ಷ ಕೋಟಿ ಸಾಲ. ಕೇಂದ್ರ ಸರ್ಕಾರ 15.66 ಲಕ್ಷ ಕೋಟಿ ಸಾಲ, 12.5 ಲಕ್ಷ ಕೋಟಿ ವಾಪಸ್ ತುಂಬ್ತಾ ಇದ್ದಾರೆ ಸರ್, ರೀಪೇಮೆಂಟ್. ಗೊತ್ತಾಯ್ತಲ್ಲ. ಸೊ ಅದರಿಂದ ಅವರು 56% ಸಾಲ ತಗೊಂಡಿದ್ದಾರೆ, ನಾವು 2.95 ಸಾಲ ತಗೊಂಡಿದ್ದೀವಿ. ಸೊ ವಿ ಆರ್ ವಿತ್ ಇನ್ ದಿ ಪ್ಯಾರಾಮೀಟರ್ಸ್ ಆಫ್ ದಿ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್. ಯು ಆರ್ ನಾಟ್ ರಾಜ್ಯ ಏನಾಯ್ತಿತ್ತು, ಗ್ಯಾರಂಟಿ ಯೋಜನೆಗಳು ಮಾಡಿದಾಗ ಇವರೇ ಹೇಳಿದ್ರು, ಬಿಜೆಪಿಯವರು, ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ, ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ. ದಿವಾಳಿ ಆಗಿದೆಯಾ? ದಿವಾಳಿ ಅನ್ನೋದಕ್ಕೆ ಪದ ಅರ್ಥ ಗೊತ್ತಾ ಅವ್ರಿಗೆ? ನಾವು ಆರ್ಥಿಕವಾಗಿ ಸದೃಢವಾಗಿದ್ದೀವಿ, ಜೊತೆಗೆ ಆರ್ಥಿಕ ಶಿಸ್ತನ್ನು ಕಾಪಾಡಿಕೊಂಡಿದ್ದೀವಿ, ಜೊತೆಗೆ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ನಲ್ಲಿ ಹೇಳಿರ್ತಕ್ಕಂಥ ಮಾನದಂಡಗಳಿಗೆ ಅನುಗುಣವಾಗಿ ಕೂಡ ಇದ್ದೀವಿ. ಆಮೇಲೆ ಈ ಸಾಲ ಎಷ್ಟು ತಗೋಬಹುದು ಅಂತ ನಿಗದಿ ಮಾಡೋರು ಯಾರು ಗೊತ್ತಾ? ಕೇಂದ್ರ ಸರ್ಕಾರದವರು, RBI. ಸೊ ನಾವು ಬಜೆಟ್ನಲ್ಲಿ ಏನು ಹೇಳಿದ್ದೋ, ಕಳೆದ ಇದಿರ್ಬೋದು 23-24 ಇರ್ಬೋದು, 24-25 ಇರ್ಬೋದು, ಆ ಎಲ್ಲ ಭರವಸೆಗಳನ್ನ ಈಡೇರಿಸಿದೀವಿ, ನುಡಿದಂತೆ ನಡೆದಿದ್ದೀವಿ ಅಂತ ಅದಕ್ಕೋಸ್ಕರನೇ ಹೇಳೋದು. ನುಡಿದಂತೆ ನಡೆದಿದ್ದೀವಿ. ಜೊತೆಗೆ ಶಿಸ್ತನ್ನು ಕಾಪಾಡ್ಕೊಂಡಿದ್ದೀವಿ, ಅಭಿವೃದ್ಧಿಗೂ ಹಣ ಖರ್ಚು ಮಾಡಿದ್ದೀವಿ. ಈಗ ಹೋದ ವರ್ಷ ನಮ್ಮ ಗ್ಯಾರಂಟಿ ಯೋಜನೆಗಳಿಗೆ 52,009 ಕೋಟಿ ರೂಪಾಯಿಗಳನ್ನು ಬಜೆಟ್ನಲ್ಲಿ ಇಯರ್ ಮಾರ್ಕ್ ಮಾಡಿದ್ದು. 52,009 ಕೋಟಿ ಮಾಡಿದ್ದು. ಎಲ್ಲ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ್ದೀವಿ. 23-24 ಮಾಡಿದ್ದೀವಿ, 24-25 ಮಾಡಿದ್ದೀವಿ, ಮುಂದೆನೂ ಮಾಡ್ತೀವಿ. ಯಾವುದೇ ಕೋತ ಆಗಿಲ್ಲ. ಎಲ್ಲ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ್ದೀವಿ. ಕಳೆದ ವರ್ಷ ಬಜೆಟ್ನಲ್ಲಿ 52,009 ಕೋಟಿ ಈ ವರ್ಷದ ಬಜೆಟ್ನಲ್ಲಿ ಇಟ್ಟಿದ್ದು. ಮುಂದಿನ ವರ್ಷಕ್ಕೆ 51,034 ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದೀವಿ. ಯಾಕೆ ಕಡಿಮೆ ಆಯಿತು ಅಂತಂದ್ರೆ, 52,000 ಕೋಟಿಯಿಂದ ಈ ಸಾರಿ ನಾವು ಅಕ್ಕಿ ಕೊಡ್ತೀವಲ್ಲ, ಗ್ಯಾರಂಟಿ ಯೋಜನೆಯಲ್ಲಿ 5 kg ಅಕ್ಕಿ ಕೊಡ್ತೀವಲ್ಲ, ಇವರು ಎಂಥದ್ದು ಕೇಂದ್ರದ FCI, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದವರು ಅಕ್ಕಿ ರೇಟ್ ನಾವು ಕೊಡುವಾಗ ಶುರು ಮಾಡಿದಾಗ 34 ರೂಪಾಯಿ ಇತ್ತು, ಈಗ 22 ರೂಪಾಯಿ ಆಗಿದೆ. ಅದರಿಂದ ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ಇದರಲ್ಲಿ ನಮಗೆ ಕಡಿಮೆ ಆಯಿತು, ಅದಕ್ಕೋಸ್ಕರವಾಗಿ ಕಡಿಮೆ ಮಾಡಿದ್ದೀವಿ. ಅದೊಂದರಲ್ಲಿ ಮಾತ್ರ. ಇನ್ನು ಉಳಿದವೆಲ್ಲ ಸುಮಾರು 28,000 ಕೋಟಿ ರೂಪಾಯಿ ಗೃಹಲಕ್ಷ್ಮಿ ಯೋಜನೆಗೆ ಖರ್ಚು ಮಾಡ್ತಾ ಇದ್ದೀವಿ ಪರ್ ಇಯರ್. 28,000ಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳನ್ನ ಗೃಹಲಕ್ಷ್ಮಿಗೆ ಖರ್ಚು ಮಾಡ್ತಾ ಇದ್ದೀವಿ. ಆಮೇಲೆ ಎಲ್ಲ ಇಲಾಖೆಗಳಿಗೂ ಕೂಡ ಈ ಸಾರಿ ಹೆಚ್ಚು ಹಣವನ್ನ ಕೊಟ್ಟಿದ್ದೀವಿ, ಎಕ್ಸೆಪ್ಟ್
ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ಬಿಕಾಸ್ ಆಫ್ ದಿ ಪ್ರೈಸ್ ರೈಸ್ ಇದು ಡಿಕ್ಲೈನ್ ಆಗೋದ್ರಿಂದ ಅಲ್ಲೊಂದು ಮಾತ್ರ ಬಿಟ್ಟು ಇನ್ನು ಬಾಕಿ ಎಲ್ಲ ಇಲಾಖೆಗಳಿಗೂ ಹೆಚ್ಚು ಕೊಟ್ಟಿದ್ದೀವಿ ಅಂದಮೇಲೆ ಎಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ಹಣ ಇಲ್ಲ. ಬಿಜೆಪಿ ಅವರು ಹೇಳ್ತಾ ಇರ್ತಕ್ಕಂಥದ್ದು ಸುಳ್ಳು. ಅವರು ರಾಜಕೀಯವಾಗಿ ಮಾಡ್ತಾ ಇದ್ದಾರೆ. ಏನ್ ಹೇಳಿದ್ರು, ಎಲ್ಲ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ್ರೆ ಕರ್ನಾಟಕ ಸರ್ಕಾರ ದಿವಾಳಿ ಆಗ್ಬಿಡ್ತದೆ ಅಂತ ಹೇಳಿದ್ರು. ಈಗ ದೆಹಲಿನಲ್ಲಿ ಏನ್ ಮಾಡಿದರು, ಹರಿಯಾಣದಲ್ಲಿ ಏನ್ ಮಾಡಿದರು, ಮಧ್ಯಪ್ರದೇಶದಲ್ಲಿ ಏನ್ ಮಾಡಿದರು, ಮಹಾರಾಷ್ಟ್ರದಲ್ಲಿ ಏನ್ ಮಾಡಿದರು, ರಾಜಸ್ಥಾನದಲ್ಲಿ ಏನ್ ಮಾಡಿದರು. ನಾವು ಹೇಳಿದನ್ನೇ ಫಾಲೋ ಮಾಡಿದ್ದಾರೆ, ಕಾಪಿ ಮಾಡಿದ್ದಾರೆ. ಸೊ ನಾವು ನೇರವಾಗಿ ಅವರ ಖಾತೆಗೆ ಹಣ ಕೊಡ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಮಧ್ಯವರ್ತಿಗಳ ಹಾವಳಿ ಇಲ್ಲ. ಡಿಬಿಟಿ ಮೂಲಕ ನೇರವಾಗಿ ಹಣ ಕೊಡ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಇದನ್ನ ಯುರೋಪ್ ಕಂಟ್ರಿಗಳಲ್ಲಿ ಏನಂತ ಕರೀತಾರೆ ಅಂತಂದ್ರೆ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಕರೀತಾರೆ. ದಟ್ ಮೀನ್ಸ್ ಟು ಸೇ, ಈಗ ಒಂದು ಈ ಯೋಜನೆಗಳಿದಾವಲ್ಲ, ನಮ್ಮ ಗ್ಯಾರಂಟಿ ಯೋಜನೆಗಳು, ಒಂದು ಕಾನ್ಸ್ಟಿಟ್ಯೂನ್ಸಿಗೆ ಒಂದು ವರ್ಷಕ್ಕೆ ಎಷ್ಟು ಬರ್ತದೆ ಗೊತ್ತಾ? 232 crores average 232 crores per constituency ವರ್ಷಕ್ಕೆ ಗ್ಯಾರಂಟಿ ಯೋಜನೆಗಳಿಂದ 233 ಕೋಟಿ ಅವರೇಜ್ ಇಂಟು 224 ಇದನ್ನ ಬರ್ತದೆ. ಇದನ್ನ ಹೇಳೋದೇ ಇಲ್ಲ. ಈಗ ಜನರ ಕೈಗೆ ದುಡ್ಡು ಕೊಡೋದು ಅಭಿವೃದ್ಧಿ ಅಲ್ವಾ? ಪರ್ಚೇಸಿಂಗ್ ಪವರ್ ಹೆಚ್ಚಾದ್ರೆ ಎಕನಾಮಿಕ್ ಆಕ್ಟಿವಿಟೀಸ್ ಜಾಸ್ತಿ ಆಗಲ್ವಾ? ಆಗುತ್ತಾ ಇಲ್ವಾ? ಸೊ ಅವ್ರಿಗೆ ಐ ಕಾಂಟ್ ಅಂಡರ್ಸ್ಟ್ಯಾಂಡ್. ಆಮೇಲೆ ಎಲ್ಲ ಇಲಾಖೆಗಳಿಗೂ ಜಾಸ್ತಿ ಮಾಡಿದ್ದೀವಿ. ಹಾಗೇನೆ ಮೈನಾರಿಟೀಸ್ಗೂ ಜಾಸ್ತಿ ಮಾಡಿದ್ದೀವಿ, ಹಿಂದುಳಿದವ್ರಿಗೂ ಜಾಸ್ತಿ ಮಾಡಿದ್ದೀವಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರಿಗೂ ಜಾಸ್ತಿ ಮಾಡಿದ್ದೀವಿ. ಆಮೇಲೆ ಮೈನಾರಿಟೀಸ್ ನಲ್ಲಿ ಬರೀ ಮುಸ್ಲಿಮಾನರೇ ಬರಲ್ಲ, ಬೌದ್ಧರು ಬರ್ತಾರೆ, ಜೈನರು ಬರ್ತಾರೆ, ಸಿಖ್ರು ಬರ್ತಾರೆ, ಕ್ರಿಶ್ಚಿಯನ್ರು ಬರ್ತಾರೆ, ಎಲ್ಲ ಬರ್ತಾರೆ. ಈಗ ಕ್ರಿಶ್ಚಿಯನ್ರಿಗೆ 250 ಕೋಟಿ ಕೊಡ್ತೀವಿ ಅಂತ ಹೇಳಿದ್ದೀವಿ. ಅದು ಕ್ರಿಶ್ಚಿಯನ್ರಿಗೆಲ್ಲ ಹೋಗೋದು. ಬಜೆಟ್ ಗಾತ್ರ 4,09,000 ಕೋಟಿ. ಅದರಲ್ಲಿ ಎಲ್ಲ ಅಲ್ಪಸಂಖ್ಯಾತರಿಗೆ 4,500 ಕೋಟಿ ಕೊಟ್ಟರೆ ಈ ಬಜೆಟ್ ಎಂತ ಬಜೆಟ್ ಇದು ಹಲಾಲ್ ಬಜೆಟ್. ಯಾಕಂತಂದ್ರೆ ಅವ್ರ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ಭಾವನೆ ಇದೆಯಲ್ಲ, ಕೊಳಕು ಭಾವನೆ, ಆ ಕೊಳಕು ಭಾವನೆ ವ್ಯಕ್ತ ಆಗ್ತದೆ. ಅವನು ಯಾವನೋ ಒಬ್ಬ ಹೇಳ್ತಾನೆ, ನೋಡಪ್ಪ, ನೋಡಿ ಈಗ ನಿಮ್ಗೆ ಪ್ರೋಗ್ರಾಮ್ನಲ್ಲಿ ನೋಡಿ, ಇದು ನೋಡ್ಕೋಬೇಕು. ಪುಸ್ತಕ ಸಿಕ್ಕಿದ್ಯಾ? ಪುರೈಸೆ ನೋಡಿ, ಇಲ್ಲಿದೆ ಯಾವ ಇಲಾಖೆಗೆ ಎಷ್ಟೆಷ್ಟು ಕೊಟ್ಟಿದ್ದೀವಿ ಅಂತ. ಕಮ್ಯುನಿಟಿ ವೈಸ್ ಇಲ್ಲ, ಕಮ್ಯುನಿಟಿ ವೈಸ್ ಕೊಡಕ್ಕಾಗಲ್ಲ. ಮೈನಾರಿಟೀಸ್ ಅಂತ ಒಟ್ಟಿಗೆ ಹೇಳಿರೋದು, ಆಲ್ ಕಮ್ಯುನಿಟಿಗೆ ಹೇಳಿದ್ವಲ್ಲಯ್ಯ. 4 ಲಕ್ಷದ ನೋಡಪ್ಪ, SCP TSP ಇದು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ 24%
ಜನ ಇದ್ದಾರೆ, ಅವರು 24.1% ಜನ ಇದ್ದಾರೆ. ಪಾರ್ಟ್ ಆಫ್ ಹಿಂದೂ. ಅವ್ರಿಗೆ 42,000 ಕೋಟಿ ಮೈನಾರಿಟಿಗೆ 4,500 ಕೋಟಿ, ಒಬಿಸಿಗೆ 4,300 ಕೋಟಿ. ಯಾರು ಹೇಳವ? ಇಲ್ಲಿ ಕೊಟ್ಟಿದ್ದೀವಲ್ಲ, SCP TSP ಎಲ್ಲ ಇದು ಬರ್ತದೆ. 42,000 ಕೋಟಿಯಿಂದ ಹೆಚ್ಚಾಯ್ತು ಅಂತ ಹೇಳಲೇ ಇಲ್ಲ ಸರ್. ಮೈನಾರಿಟೀಸ್ SCP TSP ನಲ್ಲಿ 24% ಜನ ಇದ್ದಾರೆ. ಈಗ ಬಹಳ ಮಾತಾಡ್ತಾರೆ ಅವರು. ಬಿಜೆಪಿ ಕೇಂದ್ರ ಸರ್ಕಾರ ಆಗಲಿ, ಬಿಜೆಪಿ ಅಧಿಕಾರದಲ್ಲಿರ್ತಕ್ಕಂಥ ರಾಜ್ಯ ಸರ್ಕಾರಗಳಲ್ಲಿ SCP TSP ಆಕ್ಟ್ ಮಾಡಿದ್ರೆ ತೋರಿಸ್ಲಿ ನೋಡ. ಲೆಟ್ ದೆಮ್ ಶೋ. ಇಡೀ ಕೇಂದ್ರ ಸರ್ಕಾರ ಹದಿನೇಳು ವರ್ಷ ಅಧಿಕಾರ ಮಾಡಿದ್ದಾರೆ ಕೇಂದ್ರದಲ್ಲಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಕಾನೂನು ಮಾಡಿ ಅವ್ರ ಜನಸಂಖ್ಯೆಗೆ ಅನುಗುಣವಾಗಿ ಅಭಿವೃದ್ಧಿ ಹಣ ಖರ್ಚು ಮಾಡ್ತಕ್ಕಂಥದ್ದನ್ನ ತೋರಿಸ್ಲಿ ನೋಡ. ಎನಿ ಬಿಜೆಪಿ ಸ್ಟೇಟ್ ಎಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್ ಅಲ್ಲಿ ಮಾಡಿ ಅಂತ ಕೇಳಕ್ ಧೈರ್ಯ ಇಲ್ಲ ಇವರಿಗೆ. ಕರ್ನಾಟಕದಲ್ಲಿ ಮಾಡಿರೋ ರೀತಿಯಲ್ಲಿ ಮಾಡ್ರಿ ಅಂತ. ಇಲ್ಲಿ ಮುಸಲ್ಮಾನರಿಗೆ, ಕ್ರಿಶ್ಚಿಯನ್ರಿಗೆ ಹೆಚ್ಚು ಮಾಡ್ಬಿಟ್ರಿ, ಮುಸಲ್ಮಾನರಿಗೆ ಹೆಚ್ಚು ಮಾಡ್ಬಿಟ್ರಿ, ಮೈನಾರಿಟೀಸ್ಗೆ ಹೆಚ್ಚು ಮಾಡ್ಬಿಟ್ರಿ ಅಂತ ಹೇಳಕ್ ಬರ್ತದೆ. ವಾಟ್ ಮಾರಲ್ ರೈಟ್ ದೇ ಹ್ಯಾವ್? ವಾಟ್ ಮಾರಲ್ ರೈಟ್ ದೇ ಹ್ಯಾವ್? ಸಿ ಏನಿದೆ, ನಾ ಇನ್ನು ಕ್ವಶನ್ಗೆ ಬಂದಿಲ್ಲ, ತಾಳಯ ಕ್ವಶನ್ಗೆ ಬಂದಿಲ್ಲಪ್ಪ, ಆಮೇಲೆ ಕೇಳಿ. ಈಗ ಮೈ ಪಾಯಿಂಟ್ ಈಸ್, ಇದು ಎಲ್ರಿಗೂ ಸಾಮಾಜಿಕ ಶಕ್ತಿ ಕೊಡೋದು. ಈಗ ಮೈನಾರಿಟೀಸ್ಗೆ ನಾವು ಯಾಕೆ ಹೆಚ್ಚು ಕೊಡಬೇಕಾಗಿ ಬಂದಿದೆ ಈ ಸಾರಿ ಅಂತಂದ್ರೆ, ಅವರಿಗೆ ಎಜುಕೇಶನ್ ಇದೆಯಾ ಸರ್? ಎಜುಕೇಶನ್ ನಲ್ಲಿ 25 ಅದರ್ಸ್ ಇದೆ, 75 ಮೈನಾರಿಟಿ. ಅಲ್ಲಿ ಅದರ್ಸ್ಗೂ ಕೊಡ್ತೀವಿ. ಅವ್ರಿಗೆ ಇರ್ತದೆ ಅಂದ್ರೆ ರೆಸಿಡೆನ್ಸಿಯಲ್ ಸ್ಕೂಲ್ ಅಂಡ್ ಕಾಲೇಜ್ನಲ್ಲಿ 100 ಸೀಟ್ ಇದ್ರೆ 25 ಅದರ್ಸ್, 75 ಮಂದಿ ಮೈನಾರಿಟಿ. ಆಮೇಲೆ ನಾವು ಮೈನಾರಿಟೀಸ್ ಇನ್ಸ್ಟಿಟ್ಯೂಷನ್ಗಳು ಮಾಡಿದ್ರು ಕೂಡ ಎಜುಕೇಶನ್ 75% ಮೈನಾರಿಟೀಸ್ಗೆ, 25% ಬೇರೆಯವ್ರಿಗೂ ಕೊಡ್ತೀವಿ, ಅದರ್ಸ್ಗೂ ಕೊಡ್ತೀವಿ. ಅದರ್ ದ್ಯಾನ್ ಮೈನಾರಿಟಿ. ವಾಟ್ ಇಸ್ ದಿ ಪರ್ಸೆಂಟೇಜ್ ಆಫ್ ಲಿಟ್ರಸಿ ಅಮಾಂಗ್ ಮೈನಾರಿಟೀಸ್? ದಿ ಲೋಯೆಸ್ಟ್. ಅದಕ್ಕೆ ನಾವು ಸಮಾನತೆಯಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ಸಬ್ಕೆ ಸಾಥ್ ನಾವು ಅವ್ರ ತರ ಹೇಳೋದು ಇಲ್ಲ. ಸಬ್ಕ ಸಾಥ್ ಸಬ್ಕ ವಿಕಾಸ್ ಅಂತ ಹೇಳೋದಿಲ್ಲ. ಅದ ಹೇಳಿ ಇವ್ರಿಗೆ ಅನ್ಯಾಯ ಮಾಡೋದು. ಅದರಿಂದ ಅವರು ಅಲಾಲ್ ಬಜೆಟ್ ಅಂತ ಹೇಳೋದು, ಅಥವಾ ಇನ್ಯಾವುದೋ ಬಜೆಟ್ ಅಂತ ಹೇಳೋದು, ಪಾಕಿಸ್ತಾನ ಬಜೆಟ್ ಅಂತ ಹೇಳೋದು, ಅವರ ಸೆಕ್ಯುಲರಿಸಂ ವಿರೋಧಿಗಳು ಅನ್ನೋ ಭಾವನೆ ತೋರಿಸುತ್ತೆ. ಇದು ಬಹುತ್ವದ ದೇಶ, ಎಲ್ಲರನ್ನೂ ಸಮಾನವಾಗಿ ಕಾಣಬೇಕಾಗಿರ್ತಕ್ಕಂಥದ್ದು, ಎಲ್ಲ ಧರ್ಮಗಳನ್ನು ಕೂಡ ಸಮಾನವಾಗಿ ಕಾಣಬೇಕಾಗಿರ್ತಕ್ಕಂಥದ್ದು. ಬರೀ ಯಾವುದೋ ಒಂದು ಧರ್ಮ ಅಥವಾ ಒಂದು ಜಾತಿ ಅಥವಾ ಒಂದು ಗುಂಪಿನ ದೇಶ ಅಲ್ಲ ಇದು. ಅದರಿಂದ ಇವರು ದೀಸ್ ಪೀಪಲ್ ಅವರಿಗೆ ದೇ ಆರ್ ಟೋಟಲಿ ಎಗ್ನೆಸ್ಟ್ ಸೆಕ್ಯುಲರಿಸಂ. ಸಂವಿಧಾನ ಏನ್ ಹೇಳ್ತದೆ? ಎಲ್ರಿಗೂ ಸಮಾನ ಅವಕಾಶಗಳನ್ನು ಕೊಡಿ, ಎಲ್ರಿಗೂ ಎಲ್ಲ ಅಧಿಕಾರ ಇರ್ಬೋದು, ಸಂಪತ್ತಿರ್ಬೋದು, ಬೇರೆ ಅವಕಾಶಗಳಿರ್ಬೋದು, ಎಲ್ರಿಗೂ ಸಮಾನ ಅವಕಾಶಗಳು ಕೊಡಿ ಅಂತ ಹೇಳ್ತದೆ. ಮತ್ತು ಸಂವಿಧಾನ ಹೇಳೋದು ಮತ್ತೆ ಸಂವಿಧಾನದಲ್ಲಿ ಇರ್ತಕ್ಕಂಥ ವಿಚಾರಗಳಿಗೆ ವಿರುದ್ಧವಾಗಿರ್ತಕ್ಕಂಥ. ದಿಸ್ ಈಸ್ ವೆರಿ ಬ್ಯಾಡ್. ಸೊ ಅದರಿಂದ ಬಿಜೆಪಿ ಅವರು, ನಾನು ಉತ್ತರ ಹೇಳುವಾಗ ಅಸೆಂಬ್ಲಿನಲ್ಲಿ ಉತ್ತರ ಹೇಳ್ತೀನಿ, ಹೇಗೆ ಇವರು ಸಂಕುಚಿತ ಮನೋಭಾವ ಇರ್ತಕ್ಕಂಥವ್ರು, ಹೇಗೆ ಸಂವಿಧಾನಕ್ಕೆ ವಿರುದ್ಧವಾಗಿದ್ದಾರೆ ಇವರು,
ಸಂವಿಧಾನದ ಧ್ಯೇಯೋದ್ದೇಶಗಳಿಗೆ ವಿರುದ್ಧವಾಗಿದ್ದಾರೆ ಇವರು, ಸೆಕ್ಯುಲರಿಸಂಗೆ ವಿರುದ್ಧವಾಗಿದ್ದಾರೆ ಇವರು, ಬಹುತ್ವಕ್ಕೆ ವಿರುದ್ಧವಾಗಿದ್ದಾರೆ ಇವರು. ಇದೆಲ್ಲ ಉತ್ತರ ಹೇಳುವಾಗ ಹೇಳ್ತೀನಿ, ಬಟ್ ಇಲ್ಲೆಲ್ಲ ಡೀಟೇಲ್ ಎಲ್ಲ ಹೇಳಕ್ ಹೋಗೋದಿಲ್ಲ ನಾನು. ಈ ಬಜೆಟ್ ಇದೆಯಲ್ಲ, ದೂರದೃಷ್ಟಿ ಇರ್ತಕ್ಕಂಥದ್ದು, ಎಲ್ಲರೂ ಸಮಾನತೆಯನ್ನು ಕೊಡ್ತಕ್ಕಂಥದ್ದು, ಮತ್ತೆ ಆರ್ಥಿಕ ಸಾಮಾಜಿಕ ಬೆಳವಣಿಗೆಯನ್ನು ಮಾಡ್ತಕ್ಕಂಥದ್ದು, ಜೊತೆಗೆ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಅನ್ನು ನಾವು ಏನು ಪಾಸ್ ಮಾಡ್ಕೊಂಡಿದ್ದೀವಿ ಅದಕ್ಕೆ ಆ ಮಾನದಂಡಗಳಿಗೆ ಅನುಗುಣವಾಗಿ ಮಾಡ್ತಕ್ಕಂಥ ಬಜೆಟ್ ಇದೆ. ಅತ್ಯಂತ ಆರ್ಥಿಕ ಶಿಸ್ತು. ಆಮೇಲೆ ಈ ನೋಡಿ, ನಾನು 94-95 ಆದಾಗ 13 ಲಕ್ಷ ಕೋಟಿ ಏನೋ ಇತ್ತು ಬಜೆಟ್. ನಮ್ಮ 13 ಲಕ್ಷನೋ 14 ಲಕ್ಷನೋ ಇತ್ತು. ಇವತ್ತು 4,09,539 ಕೋಟಿ. 4,13,000 ಕೋಟಿ. ಆಗ 94-95ರಲ್ಲಿ 13,000 ಕೋಟಿ. ಈಗ 4,09,90,000 ಚಿಲ್ಲರೆ ಕೋಟಿ. ಸೊ ನಾನು ಹೆಮ್ಮೆ ಪಡ್ತಾ ಇದ್ದೀನಿ, ಕರ್ನಾಟಕ ರಾಜ್ಯದ ಬಜೆಟ್ ಗಾತ್ರ 4 ಲಕ್ಷ ಆಗಿದೆಯಲ್ಲ ಅಂತೇಳಿ ಹೆಮ್ಮೆ ಪಡ್ತಾ ಇದ್ದೀನಿ. ನಾನು ಅದನ್ನು ಮಂಡಿಸ್ತಕ್ಕಂಥ ಅವಕಾಶ ಸಿಕ್ಕಿದೆಯಲ್ಲ ಅಂತಕ್ಕಂಥದ್ದು ನಾನು ಸಂತೋಷ ಪಡ್ತಾ ಇದ್ದೀನಿ. ಏನಾದ್ರು ಇದ್ರೆ ಕೇಳ್ರಿ, ಅದೇನೋ ಕೇಳ್ತಾ ಇದ್ರಲ್ಲ. ತಾಳ ಅವರು ಇಲ್ಲ, ನೀನು ವೆಂಕಟ ಮೈನಾರಿಟೀಸ್ ಎಷ್ಟು ಪರ್ಸೆಂಟ್ ಇದ್ದಾರೆ? ಯಾರು ಹೇಳಿದ್ರು ಮೈನಾರಿಟೀಸ್? ಮುಸ್ಲಿಮ್ಸ್ ಮೈನಾರಿಟೀಸ್ ಅಂದ್ರೆ ಮುಸ್ಲಿಂ ಅಲ್ರಿ? ಹೌದಪ್ಪ, ಇದಾರೆ. ಬೇರೆ ಬೇರೆ ಅವೆಲ್ಲ ಸಿಗೋದಿಲ್ಲ ಅವ್ರಿಗೆ. ಬೇರೆ ಬೇರೆ ಸಿಗುತ್ತೆ. ಬೇರೆ ಬೇರೆ. ಎಜುಕೇಶನ್ ಪರ್ಸೆಂಟೇಜ್ ಎಷ್ಟು? ಎಜುಕೇಶನ್ ಪರ್ಸೆಂಟೇಜ್. ಲಿಟ್ರಸಿ ಪರ್ಸೆಂಟೇಜ್ ಎಷ್ಟು? ಸರ್ ಈಗ ಗೊತ್ತಿಲ್ಲ. ಲಿಟ್ರೇಸಿ 900 ಕೋರ್ಸ್ ಮೈನಾರಿಟಿ ಕೊಟ್ಟಿವಿ ಸರ್. ಅದ್ರಾಗ 75% ಮೈನಾರಿಟಿ ಹೋಗುತ್ತೆ, 25% ಅದ. ಆಮೇಲೆ ಹೋದ ವರ್ಷ 2,900 200 ಕೋಟಿ ಕೊಟ್ಟಿತ್ತು. ಈ ವರ್ಷ 4,000 ಕೊಟ್ಟಿದೆ ಫಾರ್ ಆಲ್ ಮೈನಾರಿಟಿ ಪೀಪಲ್. ಸರ್, ಅದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಧರ್ಮಾಧಾರಿತ ಮೀಸಲಾತಿ ಕೊಡಂಗಿಲ್ಲ ಅಂತ ಅಂಬೇಡ್ಕರ್ ಹೇಳಿದ್ದಾರೆ. ಬಟ್ ಇವರು ಮುಸ್ಲಿಮರು ಮೀಸಲಾತಿ ಕೊಟ್ಟಿದ್ದಾರೆ ಅಂತ ಅವರ ಮೈನಾರಿಟೀಸ್ ಅಂತ ಹೇಳಿರೋದು ಧರ್ಮಕ್ಕಲ್ಲ, ಧರ್ಮದ ಮೇಲಲ್ಲ. ಕೊಟ್ಟಿರೋದು ಧರ್ಮದ ಮೇಲಲ್ಲ, ಮೈನಾರಿಟಿ ಅಲ್ಪಸಂಖ್ಯಾತರು. ನೋಡಪ್ಪ, 2A ಕೊಟ್ಟಿಲ್ವಾ? SC ST ಕೊಟ್ಟಿಲ್ವಾ? ಕೆಟಗರಿ 1 ಕೊಟ್ಟಿಲ್ವಾ? ಮತ್ತೆ ಮುಸ್ಲಿಮರನ್ನ ಯಾಕೆ ಹೇಳ್ತೀರಿ ನೀವು? ಅವ್ರು ಹೇಳ್ತಾರಪ್ಪ. ಅವ್ರಿಗೆ ಮೈನಾರಿಟಿ ವಿರೋಧ ಮಾಡೋದೇ ಒಂದು ರಾಜಕೀಯ ನಿರ್ಣಯ ಅವ್ರದ್ದು. ಅವ್ರು ಹೇಳೋದನ್ನ ನೀವು ಹೇಳಕ್ಕಾಗಬಾರ್ದು. ನೀವು ಹೇಳಿ. FKCC ಯಾರು ನಿಮ್ಮ ಬಜೆಟ್ ವೆಲ್ಕಮ್ ಮಾಡಿದ್ದಾರೆ. ವೆರಿ ಪ್ರೋಗ್ರೆಸಿವ್ ಬಜೆಟ್. ಯಾರು? ಇದಕ್ಕೂ ಬರ್ತದೆ, ಬಿಲ್ ಬರ್ತದೆ. ಇಲ್ಲ ಬಿಲ್ ಬರ್ತದೆ. ಯಾಕೆ ಅಂತಂದ್ರೆ ನಮ್ಗೆ ಕೌನ್ಸಿಲ್ ಅಲ್ಲಿ ಮೆಜಾರಿಟಿ ಇರಲಿಲ್ಲ ಅಂತ ಹೇಳಿ ತರಲಿಲ್ಲ. ವೆಂಕಟ ಸಿಂಗ್ ತಾಳಪ್ಪ, ನೀನ್ ತಮ್ಮ. ಕೃಷ್ಣಾ ಮೇಲ್ದಂಡೆ ಯೋಜನೆಯ ಪುನರ್ನಿರ್ಮಾಣಕ್ಕೆ ಲಕ್ಷ ಕೋಟಿ ಬೇಕು. ಒಟ್ಟಾರೆ ನೀರಾವರಿ ಇಲಾಖೆ 21,942 ಕೋಟಿ ಸರ್. ಅದನ್ನ ಸರ್ ಹೆಂಗ ಈಗ ಇವರೆಲ್ಲ ನೋಡಿ, ಕೇಂದ್ರ ನೋಟಿಫಿಕೇಶನ್ ಆಗಿಲ್ಲ ಅಪ್ಪರ್ ಕೃಷ್ಣ.
ನೋಟಿಫಿಕೇಶನ್ ಯಾರು ಮಾಡಬೇಕಾಗಿರೋದು? ಗವರ್ಮೆಂಟ್ ಆಫ್ ಇಂಡಿಯಾ. ಗೌರ್ಮೆಂಟ್ ಆಫ್ ಇಂಡಿಯಾ. ಯಾರ ಕೈನಲ್ಲಿರೋದು ಗೌರ್ಮೆಂಟ್ ಆಫ್ ಇಂಡಿಯಾ? ಅಪ್ಪರ್ ಭದ್ರಕ್ಕೆ 5300 ಕೋಟಿ ಕೊಡ್ತೀವಿ ಅಂತ ಬಜೆಟ್ ನಲ್ಲಿ ಹೇಳಿದ್ರು, ಕೊಟ್ರ? ಅದನ್ನ ಮಾತಾಡಲ್ಲ ಇವ್ರು ಯಾರು. ಆಮೇಲೆ 15ನೇ ಹಣಕಾಸಿನ ಆಯೋಗದಲ್ಲಿ 11,495 ಕೋಟಿ ಕೊಡಬೇಕು ಅಂತೇಳಿ ಸ್ಪೆಷಲ್ ರೆಕಮೆಂಡೇಶನ್ ಮಾಡಿದ್ರು, ಸ್ಪೆಷಲ್ ಗ್ರಾಂಟ್ಸ್ ಕೊಡಬೇಕು ಅಂತ ರೆಕಮೆಂಡ್ ಮಾಡಿದ್ರು, ಕೊಟ್ರ? ಅದ್ರ ಬಗ್ಗೆ ಮಾತಾಡಿದಾರ ಇವ್ರು ಯಾರು? ಒಬ್ಬ MP ಒಬ್ಬ ಅಶೋಕ ಮಾತಾಡಿದಾರ ಯಾವತ್ತಾರವೆ? ರಾಜ್ಯದ ಬಗ್ಗೆ ಕಳಕಳಿ ಇದ್ದಿದ್ರೆ ಮಾತಾಡಬೇಕಾಗಿತ್ತು. ಅಪ್ಪರ್ ಭದ್ರಕ್ಕೆ 5300 ಕೋಟಿ ಕೊಡ್ತೀವಿ ಅಂತೇಳಿ 23-24 ಬಜೆಟ್ ನಲ್ಲಿ ಹೇಳಿದ್ರು. ಬರೀ ಬಾಯಿ ಮಾತಂದಲ್ಲ, ಬಜೆಟ್ ನಲ್ಲಿ ಹೇಳಿದ್ರು. ಇವತ್ತಿನವರೆಗೂ ₹1 ಕೊಟ್ಟಿಲ್ಲ. 2 ವರ್ಷ ಆಯ್ತಾ ಬಂತು. ಪಾರ್ಲಿಮೆಂಟ್ ಸೆಷನ್ ನಡೆದಾಗ ಪಕ್ಷದವರಲ್ಲಿ ಏನಾದ್ರು ಈ ಬಗ್ಗೆ ಪ್ರತಿಭಟನೆ ಮಾಡ್ತಾರೆ ಸರ್. ಈಗ ಪಾರ್ಲಿಮೆಂಟ್ ಸೆಷನ್ ನಡೆದಿರಲ್ಲ, ಈ ಇಶ್ಯೂಸ್ ಇಟ್ಟಿರೋದು ಅಪ್ಪರ್ ಕೃಷ್ಣ ರಾಷ್ಟ್ರೀಯ ಯೋಜನೆ ನೋಡಪ್ಪ, ದಿಲ್ಲಿನಲ್ಲೇ ಹೋಗಿ ಇವನ್ನೆಲ್ಲ ಹೇಳಿದೆ, ಪ್ರತಿಭಟನೆ ಮಾಡೋದು. ಪಾರ್ಲಿಮೆಂಟ್ ನಲ್ಲಿ ಅನೇಕ ಸಾರಿ ಪ್ರತಿಭಟನೆ ಮಾಡಿದ್ದಾರೆ, ನಮ್ಮ ರಾಜ್ಯಸಭೆಯಲ್ಲಿ ಮತ್ತೆ ಇದರಲ್ಲಿ ನಮ್ಮ MP ಗಳು. ಅವರು ಕಿವಿಗೆ ಹಾಕೊಳ್ಳೋದೇ ಇಲ್ಲ. ನಾನು ಒಂದು ಮೀಟಿಂಗ್ ಕರೆದಿದ್ದೆ, ನಿರ್ಮಲಾ ಸೀತಾರಾಮನ್ ಬಂದಿದ್ರು. ಕೊಡ್ತೀವಿ ಅಂದ್ರೆ ಇವತ್ತಿನವರು ಕೊಡ್ಲಿಲ್ಲ, ₹1 ಕೊಡ್ಲಿಲ್ಲ. 1 ವರ್ಷ ಆಯ್ತು ಬಂತು. ಯಾರು ಹೇಳಿದ್ರು? 73,000 ಕೋಟಿ, 23,000 ಎಕರೆ ಸರ್ವೆ. ವಾಟ್ ಸರ್ವೆ ಸರ್? 73,000 ಎಕರೆ ಮುಳುಗಡೆ ಆಗ್ತಾ ಇದೆ. ಕನ್ಸಲ್ಟ್ ಅವಾರ್ಡ್ ಮಾಡ್ಬೇಕಂತ. ಬೆಂಗಳೂರು ಯೂನಿವರ್ಸಿಟಿ ಮರುನಾಮಕರಣಕ್ಕೆ ಹೋಗಿರೋದು ತೀವ್ರ ವಿವಾದ ಆಗ್ತಿದೆ ಸರ್. ಡಾಕ್ಟರ್ ಮನಮೋಹನ್ ಸಿಂಗ್ ಅಂತ ಮರುನಾಮಕರಣ ಮಾಡ್ತಿದ್ರಿ. ಈಗ ಮನಮೋಹನ್ ಸಿಂಗ್ ಅವರು ಕೊಡುಗೆ ಇಲ್ವಾ ಈ ದೇಶಕ್ಕೆ? ಬೆಂಗಳೂರು ಸೆಂಟ್ರಲ್ ಯೂನಿವರ್ಸಿಟಿ ಇದೆ, ಸೆಂಟ್ರಲ್ ಯೂನಿವರ್ಸಿಟಿ ಅಂತ ಇತ್ತು, ಅವ್ರ ಹೆಸರು ಇಟ್ಟಿದ್ದೀವಿ. ವಾಟ್ ಈಸ್ ರಾಂಗ್ ಇನ್ ದಟ್? ನಾನು ಪುನಃ ಬಿಜೆಪಿ ಅವರು ಅಂತ ಹೇಳ್ಬೇಡ್ರಿ. ಅವರು ರಾಜಕೀಯವಾಗಿ ಹೇಳ್ತಾರೆ, ನೀವ್ ಹೇಳಿ ಅಂತಂದ್ರೆ ಬಿಜೆಪಿ ಅವರು ಹೇಳಿದ್ರು. ಬಿಜೆಪಿ ಅವರು ಹೇಳುದು ರಾಜಕೀಯ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದಾರೆ. ಏನಿಲ್ಲ, ಮರುನಾಮಕರಣ ಅದು ಸೆಂಟ್ರಲ್ ಯೂನಿವರ್ಸಿಟಿ ಅಂತ ಇತ್ತು, ಸೆಂಟ್ರಲ್ ಸಿಟಿ ಯೂನಿವರ್ಸಿಟಿ. ಈಗ ಅದನ್ನ ಮನಮೋಹನ್ ಸಿಂಗ್ ಸಿಟಿ ಯೂನಿವರ್ಸಿಟಿ ಅಂತ ಮಾಡಿದ್ರು. ವಾಜಪೇಯಿ ಇಟ್ಟಿದ್ದಾರೆ. ಬೌರಿಂಗ್ ಹಾಸ್ಪಿಟಲ್ಗೆ ವಾಜಪೇಯಿ ಮೆಡಿಕಲ್ ಕಾಲೇಜ್ ಅಂತ ಮಾಡಿದ್ರಲ್ಲ, ಯಾಕೆ? ಅದು ಹಳೆಯದಲ್ವಾ? ಸರ್ವರಿಗೂ ಸಮಪಾಲು ಸಮಬಾಳು ಇನ್ನೂ ಸಿಕ್ಕಿಲ್ಲ. ಆ ದಿಕ್ಕಿನಲ್ಲಿ ನಡೆದಿದ್ದೀವಿ. ಎಲ್ಲರಿಗೂ ಸಮಪಾಲು ಸಮಬಾಳು ಕೊಡ್ಲಿಕ್ಕೆ ಆ ದಿಕ್ಕಿನಲ್ಲಿ ನಡೆದಿದೆ. 6 ಪ್ರಿಯಾರಿಟೀಸ್ 6 ಅಭಿವೃದ್ಧಿ ಆಯಾಮಗಳು. ದೊಡ್ಡ ಮಟ್ಟದ ಯೋಜನೆಗಳಿಗೆ ಕೈ ಹಾಕಿಲ್ಲ. ಯಾರು ಹೇಳಿದ್ರು? ದೊಡ್ಡ ಯೋಜನೆಗಳು ಅಂದ್ರೆ ಏನು? ಈಗ ಟನಲ್ ರೋಡ್ ಒಂದು ಬಿಟ್ರೆ, ಬೆಂಗಳೂರಲ್ಲಿ ಟನಲ್ ರಸ್ತೆ ನಿರ್ಮಾಣ ಮಾಡೋದೊಂದು ಬಿಟ್ರೆ, ಅಷ್ಟು ದೊಡ್ಡ ಮಟ್ಟದ ನೀರಾವರಿ ಯೋಜನೆಗಳಾಗಿರ್ಬೋದು. ನೀರಾವರಿ ಯೋಜನೆಗಳಿಗೆ ಕೇಳಪ್ಪ, ಇಲ್ಲಿ ನೀರಾವರಿ ಯೋಜನೆಗಳಿಗೆ ಎಷ್ಟು ಕಳೆದ ವರ್ಷಕ್ಕಿಂತ ಜಾಸ್ತಿ 2,000 ಕೋಟಿ ಜಾಸ್ತಿ ಮಾಡಿದ್ದೀವಿ. ಆಮೇಲೆ ಮೈನರ್ ಇರಿಗೇಷನ್ಗೆ 1,000 ಕೋಟಿ ಜಾಸ್ತಿ ಮಾಡಿದ್ದೀವಿ. ಇವೆರಡೂ ಸೇರಿ ಸುಮಾರು 23,000 ಕೋಟಿ ಆಗುತ್ತೆ. ಹೋದ್ ಸಾರಿ 16,000 ಕೋಟಿ ಇತ್ತು, ಈ ವರ್ಷ ಜಾಸ್ತಿ ಆಗಿದೆ. KCPL ರೋಡ್ ತಗೊಂಡಿವಿ ಸರ್, 5,000. ಆಮೇಲೆ ಬೆಂಗಳೂರು ನಗರಕ್ಕೆ 3,000 ಕೋಟಿ ಕೊಟ್ಟಿದ್ದು, ಈ ಸಾರಿ 7,000 ಕೋಟಿ ಮಾಡ್ತಾ ಇದ್ದೀವಿ. ಬೆಂಗಳೂರು ನಗರದ ಅಭಿವೃದ್ಧಿಗೆ 54,000 ಕೋಟಿ ರೂಪಾಯಿಗಳು ವಿವಿಧ ಇದಕ್ಕೆ ಮಾಡ್ತಾ ಇದ್ದೀವಿ. ಸುಮಾರು ರಿಂಗ್ ರೋಡ್ಗೆ, ಪೆರಿಫೆರಲ್ ರಿಂಗ್ ರೋಡ್ಗೆ 27,000 ಕೋಟಿ ರೂಪಾಯಿ ಮಾಡ್ತಾ ಇದ್ದೀವಿ. ಆಮೇಲೆ ಟನಲ್ ಮಾಡಲಿಕ್ಕೆ ಸುಮಾರು 40,000 ಕೋಟಿ ರೂಪಾಯಿ ಖರ್ಚು ಮಾಡ್ತೀವಿ. ಇವೆಲ್ಲ ಬಜೆಟ್ ನಲ್ಲಿ ಹೇಳಿದೀವಿ, ನೀವೆಲ್ಲ ನೋಡ್ಬೇಕು ಬಜೆಟ್ ನ. ಪ್ರಮುಖವಾದ ರಾಜ್ಯ ರಸ್ತೆಗಳು ಸರಿ.
ನೋಡಪ್ಪ, ಹೋದ ವರ್ಷ 55,000 ಕೋಟಿ ರೂಪಾಯಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇತ್ತು. ಈ ಸರಿ 83 ಮುಂದಿನ ವರ್ಷಕ್ಕೆ 83,000 ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಜಾಸ್ತಿ ಆದ್ರೆ ಸುಮಾರು 47% ಜಾಸ್ತಿ ಆಗಿದೆ. ದಟ್ ಮೀನ್ಸ್ ಟು ಸೇ ಆರ್ಥಿಕವಾಗಿ ಬೆಳವಣಿಗೆ ಆಗ್ತಾ ಇದೆ ರಾಜ್ಯ. ಅದರರ್ಥ ಹೋದ ವರ್ಷ 55,000 ಕೋಟಿ, ಈ ವರ್ಷ 83,000 ಕೋಟಿ, 47% increase. ಸುಮಾರು 47% Increased ಇನ್ಕ್ರೀಸ್ ಗ್ರೋತ್. capital expenditure. ಅಯ್ಯೋ, ಈ ಸಾರಿ ಹೇಳ್ಬೇಕು. ಪುನಃ ಅದನ್ನೇ ಕೇಳಿದ್ರಿ ಹೇಳ್ಬೇಕ್ರಿ. ಮಾನದಂಡ ಒಳಗಡೆನೆ ಇದ್ದೀವಿ. ಗವರ್ಮೆಂಟ್ ಆಫ್ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಕೇಂದ್ರ ಸರ್ಕಾರದ ಯಾಕೆ ಕೇಳೇ ಇಲ್ಲ ನೀನು? 56%. 56% ಕೇಳೇ ಇಲ್ಲ, ಕೇಳೇ ಇಲ್ವಲ್ಲಪ್ಪ ನೀನು. ಅವ್ರು 56% ಇದ್ದಾರೆ. ಅವರು 56, ನಮ್ದು 24.91, 95. ಸಿದ್ದರಾಮಯ್ಯವರು ಪರಸ್ಪರವಾಗಿ ಎಲ್ಲಾ ಟೈಮಲ್ಲೂ ಕೊಡ್ತಾರೆ ಅಂತಾರೆ. ಆದ್ರೆ ಗ್ಯಾರಂಟಿ ಯೋಜನೆಗಳು ಸಿದ್ದರಾಮಯ್ಯವರ ಕೈ ಕಟ್ಟಾಕಿದ್ಯಾ ಅಂತ ಪುನಃ ಅದನ್ನೇ ಹೇಳಿದ್ರೆ ಏನ್ ಪ್ರಯೋಜನ? ಯಾರಪ್ಪ ಅವರು ಕೇಳೋದು? ಸರ್, 7th ಪೇ ಕಮಿಷನ್ ಹೇಳಿ. 7th ಪೇ ಕಮಿಷನ್, 7th ಪೇ ಕಮಿಷನ್ಗೆ 7th ಪೇ ಕಮಿಷನ್ಗೆ ಸುಮಾರು 19,000 ಚಿಲ್ಲರೆ ಕೋಟಿ ಕೊಟ್ಟದು. ಅದು ಯಾವ ಸರ್ಕಾರ ಕೊಟ್ಟದು? 27% ಕೊಟ್ಟರು. 27. ಯಾವ್ದ ಕೊಟ್ಟದು? 7th ಪೇ ಕಮಿಷನ್. 7th ಪೇ ಕಮಿಷನ್ ಜಾರಿ ಮಾಡುದಲ್ಲ. ಆಮೇಲೆ ಈ ಸರ್ಕಾರ ಕೈ ಕಟ್ಟಿಕೊಂಡಿದ್ರೆ ಆಶಾ ಕಾರ್ಯಕರ್ತರಿಗೆ, ಅಂಗನವಾಡಿ ಕಾರ್ಯಕರ್ತರಿಗೆ, ಪೈಲ್ವಾನರುಗಳಿಗೆ, ಮಿಡ್ ಡೇ ಮೀಲ್ಗೆ, ಗೆಸ್ಟ್ ಟೀಚರ್ಗಳಿಗೆ ಅವ್ರಿಗೆಲ್ಲ ಹೆಚ್ಚು ಮಾಡಕ್ಕಾಯ್ತಿತ್ತ? ಅರ್ಚಕರಿಗೆ ಎಲ್ಲ ಹೆಚ್ಚು ಮಾಡಕ್ಕಾಯ್ತಿತ್ತ? ಕೈ ಕಟ್ಬಿಟ್ಟಿದೆ. ಸರ್, ಇನ್ನೊಂದು ಎಲ್ಲ ಒಂದು ಕಡೆ ವೃತ್ತಿ ತೆರಿಗೆಯನ್ನ ಒಂದು 100 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಒಂದು ತಿಂಗಳು. ಒಂದು 50-60 ಕೋಟಿ ಆದಾಯ ಬರೋದಕ್ಕೆ ಈಗ ಸುಮ್ಮನೆ ನೀವು ತೆರಿಗೆನೇ ಹೆಚ್ಚು ಮಾಡಬೇಡಿ ಅಂತಂದ್ರೆ ಹೆಂಗೆ? ಇಲ್ಲ ಅಂದಿದ್ರೆ ಟ್ಯಾಕ್ಸ್ಲೆಸ್ ಬಜೆಟ್ ಆಗ್ತಿತ್ತಲ್ಲ ಅಂತ ಹೇಳಿ ಎಲ್ಲ ಸಾರಿನೂ ಟ್ಯಾಕ್ಸ್ ಫ್ರೀ ಬಜೆಟ್ ಮಾಡಕ್ಕಾಗಲ್ಲ, ಗೊತ್ತಾಯ್ತಾ? ಟ್ಯಾಕ್ಸು ಬೇಕು, ಅಭಿವೃದ್ಧಿ ಆಗ್ಬೇಕು, ಟ್ಯಾಕ್ಸ್ ಬೇಡ. ಇಟ್ ಇಸ್ ಕ್ವೈಟ್ ನೆಗ್ಲಿಜಿಬಲ್ ಸರ್. ಅದು ಇಟ್ ಈಸ್ ಮೋಸ್ಟ್ ನೆಗ್ಲಿಜಿಬಲ್. ಇದು ಅದೇ 100 ರೂಪಾಯಿ ಒಂದು ವರ್ಷಕ್ಕೆ, ಅದು 100 ರೂಪಾಯಿ ಪರ್ ಇಯರ್. ಬಿಜೆಪಿ ಕಾಂಗ್ರೆಸ್ ನಾಯಕರು ನಿಮ್ಮನ್ನ ಭೇಟಿ ಮಾಡಿದ್ರು. ಬಿಜೆಪಿ ಜೆಡಿಎಸ್ ಎಂಎಲ್ಎಗಳು ನಿಮ್ಮನ್ನ ಮೀಟ್ ಮಾಡಿ ವಿಶೇಷ ಅನುದಾನ ಕೇಳಿದ್ರು. ನೋಡೋಣ, ಮುಂದಿನ ದಿನಗಳಲ್ಲಿ ತೀರ್ಮಾನ ಮಾಡ್ತೀವಿ. ಯಾಕಂದ್ರೆ 8,000 ಕೋಟಿ ರೂಪಾಯಿ ವಿಶೇಷ ಅನುದಾನ ಇಟ್ಕೊಂಡಿದೀವಿ ನಾವು. ಎಲ್ಲ ವಿಧಾನಸಭಾ, ಅದು ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೂ ಕೂಡ ಹಂಚಿಕೆ ಮಾಡ್ತೀವಿ. ಯಾವುದು? ನಾನು ಒಂದು ರಾಜ್ಯದ ಸಾಲನೆ ಮಾಡದೆ ಮಾಡಕ್ಕಾಗಲ್ಲ ಯಾವುದೇ ರಾಜ್ಯ. ಈ ಕೇಂದ್ರ ಸರ್ಕಾರ ನೋಡಿ, ಕೇಂದ್ರ ಸರ್ಕಾರದ ಡಾಕ್ಯುಮೆಂಟ್ ಇದು ಎಷ್ಟು ಗೊತ್ತಾ? 2,16,000 ಕೋಟಿ ಸಾಲ ಇದೆ ಅವ್ರ ಮೇಲೆ, ಕೇಂದ್ರದವ್ರ ಮೇಲೆ. ಅವ್ರದ್ದು ರಿಪೇಮೆಂಟ್ ನಮ್ಗಿಂತ ಸಿಕ್ಕಾಪಟ್ಟೆ 56%. ನಮ್ದು 24.95. Their repayment itself 12,56,000 crores. Repayment. Sir, many MLAs had requested for salary revision in the BSc meeting, sir. Have you considered this in this budget? ಅದೇ ಹೇಳದ್ನಲ್ರಿ, 28,000 ಕೋಟಿ ಇಟ್ಕೊಂಡಿದೀವಿ. ಅದು ಎಲ್ಲ MLA ಸ್ಯಾಲರಿ, MLA ಸ್ಯಾಲರಿಗಳ ಅದು ನೋಡೋಣ. ಅದು ಈಗ
ಈಗ ವಿರೋಧ ಪಕ್ಷದವರು ಕೇಳಿದವರು ಅವರೇ ಕೇಳಿರೋದು. ಅರವಿಂದ್ ಬೆಲ್ಲದ ಕೇಳಿದ್ದು, ಅರವಿಂದ್ ಬೆಲ್ಲದ್ದು ಡೆಪ್ಟಿ ಲೀಡರ್ ಕೇಳಿರೋದು, ಡೆಪ್ಟಿ ಲೀಡರ್ ಮತ್ತೆ ಒಬ್ಬ ಬಿಜೆಪಿ ಅವರು ಕೇಳಿದ್ರು. ಸೊ ಅವ್ರು ಕೇಳಿದ್ರು ನೋಡೋಣ. ಬಿಕಾಸ್ ಮಾಜಿ MLA ಕೇಳ್ತಾ ಇದ್ದಾರೆ, ಎಲ್ಲ ಪಾರ್ಟಿಯವರು ಕೇಳ್ತಾ ಇದ್ದಾರೆ. ನೋಡೋಣ, ಅದನ್ನ ಇನ್ನೂ ನಾವು ತೀರ್ಮಾನ ಮಾಡಿಲ್ಲ. ಅರವಿಂದ್ ಬೆಲ್ಲ ಇಸ್ ಡೆಪ್ಟಿ ಲೀಡರ್ ಆಫ್ ದ ಬಿಜೆಪಿ. ಅರವಿಂದ್ ಬೆಲ್ಲದ್ದು ಯಾರು ಗೊತ್ತಾ? ಡೆಪ್ಟಿ ಲೀಡರ್ ಆಫ್ ದಿ ಬಿಜೆಪಿ. ಎಲ್ಲ ಪಾರ್ಟಿ MLAಗಳು ಕೇಳಿದ್ದಾರೆ, MLAಗಳು ಕೇಳಿದ್ದಾರೆ ಅಂತ ಹೇಳಿದ್ನಲ್ರಿ. ಅಂದ್ರೆ ಬಿಜೆಪಿ ಅವರು ಇದನ್ನ ಕೇಳಕ್ ಶುರು ಮಾಡಿರೋದು. ನಾವು ಮಾಡ್ತೀವಿ ಅಂತ ಇನ್ನೂ ತೀರ್ಮಾನ ಮಾಡಿಲ್ಲ. ಸರ್, ಕುಮಾರಸ್ವಾಮಿ ಅವರೀಗ ಒಂದು ಟ್ವೀಟ್ ಮಾಡಿದ್ದಾರೆ ಸರ್, ನಿಮ್ಮ ಬಜೆಟ್ ಬಗ್ಗೆ ಉಲ್ಲೇಖ ಮಾಡಿ ಸಾಲ ರಾಮಯ್ಯ ಅಂತ ಮಾತಾಡಿದ್ದಾರೆ. ಮೊದಲು ನರೇಂದ್ರ ಮೋದಿ ಅವ್ರನ್ನ ಕೇಳಲಿ. ಅವರು ಕೇಂದ್ರದಲ್ಲಿ ಮಂತ್ರಿ ಅಲ್ಲ, ಅವರಿರೋ ಮಂತ್ರಿ ಆಗಿರ್ತಕ್ಕಂಥ ಸರ್ಕಾರನೇ 56% ಸಾಲ ಮಾಡಿಬಿಟ್ಟಿದ್ದಾರೆ. ಕೇಳಲಿ ಅಲ್ಲಿ. ಈಸ್ ಎ ಪಾರ್ಟ್ ಆಫ್ ದ ಗವರ್ಮೆಂಟ್ ಅಂಡ್ ಈಸ್ ಎ ಪಾರ್ಟ್ ಆಫ್ ದಿ ಗವರ್ಮೆಂಟ್. ಕೇಳಲಿ ಅಲ್ಲಿ. ಸಾಲ ರಾಮಯ್ಯ ಅಲ್ಲ, ಕೇಳಲಿ ಅಲ್ಲಿ. ವಾಟ್ ಮಾರಲ್ ರೈಟ್ ದೀಸ್ ಪೀಪಲ್ ಹ್ಯಾವ್? ಸರ್ 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 ಈಗ ಈಗ ನವಲಿ ಬಳಿ ಸರ್ ಈಗ ಸರ್ ಈ ಕಡೆ ಇಲ್ಲಿ ಸರ್ ಇಲ್ಲಿ ಸರ್ ನವಲಿ ಬಳಿಗೆ ಸಮತೋಲನ ಜಲಾಶಯ ನಿರ್ಮಾಣ ಮಾಡಲು ಸಂಬಂಧಪಟ್ಟ ನೋಡಪ್ಪ, ಇದು ಆಂಧ್ರ, ತಮಿಳುನಾಡು 3 ಜನ, ತೆಲಂಗಾಣ, ಕರ್ನಾಟಕ 3 ಜನ ಮಾಡಬೇಕಾಗಿದೆ. ಆಂಧ್ರ, ಅವ್ರ ಜೊತೆ ಮಾತಾಡ್ತಾ ಇದ್ದೀವಿ, ಪ್ರೋಗ್ರೆಸ್ ಇದೆ, ಮಾತಾಡ್ತಾ ಇದ್ದೀವಿ. ನಾನು ಅವ್ರನ್ನೆಲ್ಲ ಈಗ ಹೇಳಕ್ಕಾಗಲ್ಲ. ಏನು ತಮಿಳುನಾಡು ಅಂದ್ರೆ ಆಂಧ್ರ, ತೆಲಂಗಾಣ, ಆಂಧ್ರ, ತೆಲಂಗಾಣ, ಕರ್ನಾಟಕ. ಸರಿ ಸರ್ ಸರ್ ಪತ್ರಕರ್ತರಿಗೆ ಏನು ಮಾಡಿದ್ರಿ ಸರ್? 2 ಯೋಜನೆಗಳನ್ನು ಘೋಷಣೆ ಮಾಡಿದ್ರಿ, ಅದು ಸಾಲಕಾರವಾಗಿದೆ. ಆದ್ರೆ ಇನ್ನೂ ಪತ್ರಿಕೆ ಜಾಹೀರಾತು ಮೀಟಿಂಗ್ ಇದೆ, ಅದು ಜಾರಿ ಮಾಡಬೇಕು ಸರ್. ಯಾವುದು? ಪತ್ರಕರ್ತರಿಗೆ 2 ಯೋಜನೆಗಳನ್ನು ಕೊಟ್ಟಿದ್ದೀರಿ ಸರ್ ಬಜೆಟ್ನಲ್ಲಿ, ಸಾಲಕಾರ ಇದೆ ಸರ್ ಅದು. ಬಟ್ ಪತ್ರಿಕೆ ಜಾಹೀರಾತು ನೀತಿ ಒಂದು ಬರ್ತದೆ. ಬಹುಶಃ ನಾನು ನಿಮ್ಮ ಎಲ್ಲರಿಗೂ ಧನ್ಯವಾದಗಳು. I think it's enough. We'll answer in the house. ಬಜೆಟ್ ಬಗ್ಗೆ ಮಾತಾಡಿ. Sir, assembly. Thank you.